ಸೊಸೈಟಿ ಅಕ್ಕಿಯಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಬಗ್ಗೆ ಸಾರ್ವಜನಿಕರ ಮಾಹಿತಿ ಆಧರಿಸಿ ಆಹಾರ ಇಲಾಖಾಧಿಕಾರಿಗಳು ದಾಳಿ ನಡೆಸಿ ಅಕ್ಕಿಯಿಂದ ವಶಕ್ಕೆ ಪಡ್ಕೊಂಡ ಘಟನೆ ಪೊನ್ನಂಪೇಟೆಯಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಪಟ್ಟಂತೆ ಒಂದು ವಾಹನ ಚಾಲಕ ಸಹಿತ 7 ಕ್ವಿಂಟಾಲ್ 79 ಕೆಜಿ ಅಕ್ಕಿಯಿಂದ ವಶಕ್ಕೆ ಪಡೆಯಲಾಗಿದೆ. ಗೋಣಿಕೊಪ್ಪಲಿನ ಮುಸ್ತಫಾ ಹಾಗೂ 60 ಗ್ರಾಮದ ಮನೋಜ್ ಎಂಬುವರಿಂದ ಪಡಿತರ ಅಕ್ಕಿಯಿಂದ ಸಂಗ್ರಹ ಮಾಡಿದ್ದು, ಅಲ್ಲದೆ ಆರೋಪಿ ವಿಠಲ ಗೋಣಿಕೊಪ್ಪಲಿನಲ್ಲಿ ಗುಜರಿ ಅಂಗಡಿಯಿಂದ ಹೊಂದಿದ್ದು, ಅಂಗಡಿಗೆ ಬರುವ ಕಾರ್ಮಿಕರಿಂದ ಪಡಿತರ ಅಕ್ಕಿಯಿಂದ ಸಂಗ್ರಹ ಮಾಡಿ ವಾಹನವೊಂದರಲ್ಲಿ ಹುಣಸೂರಿಂದ ಕಲ್ಕುಣಿಕೆ ಎಂಬಲ್ಲಿಗೆ ಸಾಗಿಸ್ತಾ ಇರುವ ಕುರಿತು ಆಹಾರ ಇಲಾಖಾಧಿಕಾರಿಗಳಿಗೆ ಮಾಹಿತಿ ಲಭಿಸಿತ್ತು. ಆಹಾರ ಇಲಾಖಾಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿ ಗೋಣಿಕೊಪ್ಪ ಮೈಸೂರು ರಸ್ತೆಯ ಚೆನ್ನಂಗೊಲ್ಲಿಯಲ್ಲಿ ಸೊಸೈಟಿ ಅಕ್ಕಿ ಸಾಗಿಸ್ತಾ ಇದ್ದ ವಾಹನವನ್ನು ಅಡ್ಡಗಟ್ಟಿದ್ದಾರೆ. ವಾಹನವನ್ನು ಪರಿಶೀಲಿಸಿದ ಸಂದರ್ಭ ಮೇಲ್ನೋಟಕ್ಕೆ ಪ್ಲಾಸ್ಟಿಕ್ ವಸ್ತುಗಳು, ಪ್ಲಾಸ್ಟಿಕ್ ಟೇಬಲ್, ಮಂಚ ಮತ್ತು ಬಾಳೆಗೊನೆಗಳನ್ನು ಇಟ್ಟು ಅದರ ಕೆಳಭಾಗ ಅಕ್ಕಿ ಚೀಲಗಳಿಂದ ಜೋಡಿಸಿರುವುದು ಕಂಡುಬಂದಿದೆ. ವಾಹನ ಚಾಲಕನನ್ನು ವಿಚಾರಣೆ ನಡೆಸಿದ ಸಂದರ್ಭ ಅಕ್ಕಿ ಸಾಗಾಟಕ್ಕೆ ಯಾವುದೇ ಪರವಾನಗಿ ಮತ್ತು ದಾಖಲಾತಿ ಇಲ್ಲದಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆ ಅಕ್ಕಿ ಸಾಗಾಟಕ್ಕೆ ಬಳಸಿದ್ದ ಝೈಲೋ ವಾಹನ ಮತ್ತು 31 ಅಕ್ಕಿ ಚೀಲಗಳಿಂದ ಸ್ಥಳದಲ್ಲೇ ವಶಕ್ಕೆ ಪಡೆಯಲಾಯಿತು. ವಾಹನ ಚಾಲಕ ಹುಣಸೂರಿನ ಕಲ್ಕುಣಿಕೆ ನಿವಾಸಿ ವಿಠಲ ಎಂಬಾತನನ್ನು ಗೋಣಿಕೊಪ್ಪ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ನಾನು ಪೊನ್ನಂಪೇಟೆ ತಾಲೂಕು ಆಹಾರ ನಿರೀಕ್ಷಕರಾದ ನಿಶಾನ್. ಈ ದಿನ ಗೋಣಿಕೊಪ್ಪದಿಂದ ಹುಣಸೂರು ಕಡೆಗೆ ಹುಣಸೂರು ತಾಲೂಕಿನ ವಿಠಲ ಅಂತ ಹೇಳುವವರು ನ್ಯಾಯಬೆಲೆ ಅಂಗಡಿಯಿಂದ ಬಡವರಿಗೆ ನೀಡಲಾದ ಪಡಿತರ ಅಕ್ಕಿಯನ್ನು ಕಾಳಸಂತೆಗೆ ಸಾಗಿಸುವಾಗ ಅದನ್ನು ಗೋಣಿಕೊಪ್ಪ ಹಾಗೂ ಹುಣಸೂರಿನ ಮಧ್ಯೆ ಇರುವ ಚೆನ್ನಂಗೊಲ್ಲಿ ಜಂಕ್ಷನ್ ಎಂಬಲ್ಲಿ ಆ ವಾಹನವನ್ನು ಸೀಸ್ ಮಾಡಿರ್ತೇನೆ. ಅದನ್ನು ಪರಿಶೀಲಿಸಿದಾಗ ಅದರಲ್ಲಿ 31 ಬ್ಯಾಗ್ 7 ಕ್ವಿಂಟಾಲ್ 79 ಕೆಜಿ ಅಕ್ಕಿ ಇರೋದು ಪತ್ತೆಯಾಗಿರ್ತದೆ. ಇದನ್ನು ಗಾಡಿಯನ್ನು ಸೀಸ್ ಮಾಡಿ ಅದನ್ನು ಮಾಹಿತಿಯನ್ನು ಪಡೆದು ಪೊಲೀಸವರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಈಗ ನೀವು ಅಂಗಡಿ ಯಾವ ಉದ್ದೇಶದಿಂದ ಮಾಡಿದ್ದೀರಿ? ಅಲ್ಲಿ ಯಾವ ಉದ್ದೇಶದಿಂದ? ಅಲ್ಲಪ್ಪ, ನೀವು ಗೋಣಿಕೊಪ್ಪದಲ್ಲಿ ಅಂಗಡಿ ಮಾಡಿದಿರಿ ಅಂದ್ರಲ್ವಾ? ಏನು ಅಂಗಡಿ? ಅಲ್ಲಿಗೆ ಮಾಮೂಲಿ ಇವ್ರು ತಂದು ಕೊಡ್ತಾರೆ. ಈಗ ಬರ್ತಾ ಇಲ್ಲ ಸರ್, ಸುಮಾರು ವರ್ಷದ ಅಕ್ಕಿ ಆದರೆ ಹಳೆಯ ಅಕ್ಕಿನ ತಗೊಂಡೋಗಿ ದೇವಸ್ಥಾನ ಮಾಡೋದು. ಇಲ್ಲಿ ಸುಮಾರು ವರ್ಷದ ಸೊಸೈಟಿ ಅಕ್ಕಿ ಅಂತ ಹೇಳಿದ್ರೆ ಮುಟ್ಟಿ ನೋಡಿದ್ರೆ ಓದಾಗ್ತದೆ. ಅದು ಇರೋದೇ 1 ತಿಂಗಳು 2 ತಿಂಗಳವರೆಗೆ ಮಾತ್ರ. ಅದರ ಸುಳ್ಳು ಹೇಳ್ಕೊಂಡು ಹೋಗೋದು ಬೇಡ. ಬಂದು ಕೊಡ್ತಾರೆ, ನೀನೇ ಅಂಗಡಿಗೆ ತಗೊಂಡಿದ್ಯಾ? ಕಾರ್ಯಾಚರಣೆಯಲ್ಲಿ ಪೊನ್ನಂಪೇಟೆಯ ಆಹಾರ ನಿರೀಕ್ಷಕ PM ನಿಶಾನ್, ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಸಹಾಯಕ ಸುನಿಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಈ ಕುರಿತು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ವರದಿ, ಚಂಪಾ ಗಗನ, ಪೊನ್ನಂಪೇಟೆ.